ಹಾಯ್ ಎವ್ರಿವನ್, ನಮಸ್ಕಾರ. ಕಾಜಿ ಟೇಲ್ಸ್ ವಿತ್ ಮೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಲಾಂಛನಾ. ಈ ಒಂದು ಯೂಟ್ಯೂಬ್ ಚಾನಲಿಂದ ನಾನು ನಿಮಗೆ ಹಲವಾರು ಕತೆಗಳನ್ನು ಹೇಳಬೇಕು ಅಂತ ಇಚ್ಛಿಸ್ತೀನಿ. ಕತೆಗಳಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕತೆಗಳಂದರೆ ಇಷ್ಟ. ನಾವು ನಮ್ಮ ಬಾಲ್ಯದಲ್ಲಿ ಹಲವಾರು ಕತೆಗಳನ್ನು ಕೇಳಿರ್ತೀವಿ. ಹಾಸ್ಯಮಯವಾಗಿರ್ಬೋದು, ಚರಿತ್ರಾತ್ಮಕವಾಗಿರ್ಬೋದು, ಹಾಗೆ ವಿಶೇಷಮಯವಾದ ಕತೆಗಳೂ ಇರಬಹುದು. ಅಂತಹ ಕತೆಗಳಲ್ಲಿ ಒಂದು ಕಥೆಯಾದ ತೆನಾಲಿ ರಾಮಕೃಷ್ಣನ ಕಥೆಯನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ಹೇಳಬೇಕು ಅಂತ ಬಯಸ್ತಾ ಇದ್ದೀನಿ. ಇದರಿಂದ ನಮ್ಮ ಜನರೇಷನ್ ಅವ್ರಿಗೆ, ಅಂದರೆ ಮುಂದೆ ಬರುವಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಕೂಡ ಒಳಿತಾಗಬಹುದು ಅಂತ ನಮ್ಮ ಒಂದು ಸಣ್ಣ ಪ್ರಯತ್ನ. ಇಂದಿನ ಕಥೆಯಲ್ಲಿ ತೆನಾಲಿ ರಾಮಕೃಷ್ಣನ ಬಗ್ಗೆ ತಿಳ್ಕೊಳ್ಳೋಣ. ಅಪಾರ ಬುದ್ಧಿಶಾಲಿ, ವಿನೋದ ಪ್ರವೀಣ ಎಂಬ ಹೆಸರುಗಳನ್ನು ತೆನಾಲಿ ರಾಮಕೃಷ್ಣ ಹೊಂದಿದ್ದಾನೆ. ಇವನ ಚತುರತೆ, ಹಾಸ್ಯಮಯ ಹಾಗೂ ಬುದ್ಧಿಶಾಲಿ ತುಂಬಾ ಗೌರವಾನ್ವಿತವಾದುದು. ತೆನಾಲಿ ರಾಮಕೃಷ್ಣನ ಬಗ್ಗೆ ಇಂದು ನಾನು ನಿಮಗೆ ಹೇಳ್ತೀನಿ. ಇವನು 16ನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿದ್ದ ಅಷ್ಟದಿಗ್ಗಜರಲ್ಲಿ ಒಬ್ಬನಾಗಿದ್ದ. ತನ್ನ ಚತುರತೆಯಿಂದ, ತನ್ನ ಬುದ್ಧಿಶಾಲಿತನದಿಂದ ರಾಜ್ಯನ ಅಪಾರ ಸನ್ಮಾನ ಹಾಗೂ ಗೌರವಕ್ಕೆ ಪಾತ್ರನಾಗಿದ್ದ. ಇವನು ಆಂಧ್ರ ಪ್ರದೇಶದ ಗುಂಟೂರು ಎಂಬ ಜಿಲ್ಲೆಯ ಒಂದು ಸಣ್ಣ ತಾಲೂಕು, ಅದೇ ತುಮಲೂರು ಎನ್ನುವಂತಹ ಒಂದು ತಾಲೂಕಿನಲ್ಲಿ ಇವನ ಜನನವಾಗುತ್ತೆ. ಹಾಗೆ ಇವನು ಹಲವಾರು ಬಿರುದುಗಳನ್ನು ಕೂಡ ಪಡೆದಿದ್ದಾನೆ. ತೆನಾಲಿ ರಾಮಕೃಷ್ಣ ಪಡೆದ ಬಿರುದುಗಳು ವಿಕಟಕವಿ, ಆಂಧ್ರಪರಿಸ್, ಕುಮಾರ ಭಾರತಿ, ಹೀಗೆ ಹಲವಾರು ಬಿರುದುಗಳನ್ನು ಕೂಡ ಪಡೆದಿದ್ದಾನೆ. ತೆನಾಲಿ ರಾಮಕೃಷ್ಣನ ಸಂಪೂರ್ಣ ಹೆಸರೇನಂತ ಹೇಳಿದರೆ ಗಾರ್ಲಪಟಿ ತೆನಾಲಿ ರಾಮಕೃಷ್ಣ ಅಂತ. ಹಾಗೆ ಇವನು ಅನೇಕ ಭಾಷೆಗಳಲ್ಲಿ ಕೂಡ ಪಾಂಡಿತ್ಯವನ್ನು ವಹಿಸಿದ್ದಾನೆ. ಕನ್ನಡ, ತೆಲುಗು, ತಮಿಳು, ಮರಾಠಿ ಹಾಗೂ ಸಂಸ್ಕೃತ ಭಾಷೆಗಳಲ್ಲಿ ಅನೇಕ ರೀತಿಯಾದಂಥ ಪಾಂಡಿತ್ಯವನ್ನು ಕೂಡ ಇವನು ಹೊಂದ್ಕೊಂಡಿದ್ದಾನೆ. ಇವನು ಉದ್ಧಟ ರಾಮಚರಿತ್ಯಮು, ಪಾಂಡುರಂಗ ಮಹಾತ್ಯಮು ಎಂಬ ಗ್ರಂಥವನ್ನು ಕೂಡ ರಚಿಸಿದ್ದಾನೆ. ತನ್ನ ವೈಶಿಷ್ಟ್ಯತೆಯಿಂದ, ತನ್ನ ಬುದ್ಧಿಶಾಲಿತನೆಯಿಂದ ಇವನು ರಾಜನಿಗೆ ತುಂಬಾ ಅಚ್ಚುಮೆಚ್ಚಿನ ವ್ಯಕ್ತಿ. ಹಾಗೆ ರಾಜನಿಂದ ರಾಜಮುದ್ರೆಯನ್ನು ಕೂಡ ಇವನು ಪಡೆದುಕೊಂಡಿದ್ದಾನೆ. ಇದಾಗಿತ್ತು ತೆನಾಲಿ ರಾಮಕೃಷ್ಣನ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ. ಮುಂದಿನ ವಿಡಿಯೋದಲ್ಲಿ ಆಸ್ಥಾನದ ವಿದೂಷಕನಾಗಿ ತೆನಾಲಿ ರಾಮಕೃಷ್ಣ ಹೇಗಿರ್ತಾನೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಈ ವಿಡಿಯೋನ ತಪ್ಪದೆ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.